ಈಗ ಚಿಕ್ಕ ಕುಟುಂಬ ಮಾಡಿಕೊಂಡು ಒಂದೊಳ್ಳೆ ರೀತಿಯಾದ ಬೆಳಿಬೇಕಂತ ಆಸೆ ಇರುತ್ತೆ. ಈಗಿನ ಸಿಚುವೇಶನಲ್ಲಿ ನಾನು ನೋಡ್ತಾ ಇರೋ ಮೇಜರ್ಲಿ ಜಾಬ್ ಪ್ರಾಬ್ಲಮ್ ಸರ್. ಜಾಬ್ ಅಂದ್ರೆ ತುಂಬಾ ಕಷ್ಟ ಆಗ್ತಿದೆ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ, ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಎಲ್ಲ ಬೆಂಗಳೂರು ಅಂತ ಸರ್, ಇಲ್ಲೇ ಮಾಡಬಹುದು, ಆರಾಮ್ ಇದೆ. ಸೊ ಒಂದು ಚಿಕ್ಕದಾದ ಕುಟುಂಬಕ್ಕೆ ಒಂದು ಒಳ್ಳೆ ರೀತಿಯ ಸಜೆಷನ್ ಮಾಡಿ ಸರ್, ಒಂದು ಒಳ್ಳೆ ರೀತಿಯಾದ ಹೆಲ್ಪ್ ಆಗಲಿ ನಿಮ್ಮಿಂದ. ಸೊ ಎಷ್ಟು ಬಂಡವಾಳ ಹಾಕೊಂಡು ಮಾಡ್ಕೊಂಡ್ರೆ ಬೆಟರ್ ಸರ್? ಅವರು ಯಾವ ತರ ಮಾಡ್ಬೋದು ಒಂದು ಚಿಕ್ಕದಾಗ ಒಂದ್ಸರಿ ಹೇಳಿ ಸರ್ ನಮಗೆ. ಹಾಂ ಸರ್, 2 ಎಕರೆ ಮಸ್ಟಿಗೆ 1 ಎಕರೆನೇ ಮಾಡ್ಕೊಂಡು ಚಿಕ್ಕದಲ್ಲಿ ಮಾಡ್ಕೊಂಡು ಹೋಗಿ ಹಂಗೆ ಡೆವಲಪ್ ಮಾಡ್ಕೋಬೋದು. ಚಿಕ್ಕದಲ್ಲಿ ಒಂದು 200 ಮಟ್ಟೆ ಬಿಟ್ಟರೆ 200 ಮಟ್ಟೆಗೆ ಏನಿಲ್ಲ ಅಂದ್ರೆ 700 ರೂಪಾಯಿ ಅಂದ್ರೆ 1,40,000 ತರ್ಬೋದು. ಓಕೆ ಸರ್, ಈ ಶೆಡ್ ಬಂದ್ಬಿಟ್ಟು ಸರ್ ಬಯೋಟಿನ್ ಡಬಲ್ ಹೈಬ್ರಿಡ್ ಶೆಡ್ ಸರ್. ಸೊ ಇದು ಮಿಷನ್ಸ್ ಏನಕ್ಕಿದು ಸರ್? ಸೊಪ್ಪು ಹಚ್ಚಿ ಹಾಕೊಳ್ಳೋಕ್ಕೆ 1 ಜರ ಆದ್ಮೇಲೆ 1 ಎದ್ಮೇಲೆ ಕಟ್ಟಿಂಗು ಹಾಕಿ ಕೊಡ್ತೀವಿ. ಜಲ್ಡೆಗೆ ಹಾಕಿ, ಜಲ್ಡೆ ಅಲ್ಲಿದೆ, ಜಲ್ಡಿಗೆ ಹಾಕಿ ಬೇರೆ ಕೊಡ್ತೀವಿ ಸರ್. ಎಲ್ಲ ಶೆಡ್ ಅಲ್ಲೂ ಮಿಷನ್ಸ್ ಇಟ್ಕೊಂತೀರಾ ನೀವು? ಹಾಂ ಇದೆ ಸರ್. ಆ ಶೆಡ್ ಅಲ್ಲಿ ಫ್ಲಾಟ್ ವೈಟ್ ಫಿಕ್ಸ್ ಅಲ್ಲೇನೆ. ಬನ್ನಿ ಸರ್, ಹುಳನ ತೋರಿಸೋಣ ಹಾಗೆ. ಬನ್ನಿ ಸರ್. ಓಕೆ, ಈಗ ಸರ್ ಇದು ಬಯೋಟಿನ್ ಸರ್. ಇದು ಏನೋ ಮೇಲೆ ಹಾಕಿದ್ದೀರಾ ಇದು? ಸರ್ ಸುಣ್ಣ ಚೆರದಿದೆ, ಸಾಯಂಕಾಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸರ್. ಇದು ಸ್ವಲ್ಪ ನೀವು ಇದು ಡಬಲ್ ಹೈಬ್ರಿಡ್ ಅಂದ್ರಲ್ಲ, ಇದು ಡಬಲ್ ಹೈಬ್ರಿಡ್. ನಾವೀಗ ನೋಡಿದ್ದು CB ಗೋಲ್ಡ್, ಐ ಮೀನ್ ಗೋಲ್ಡ್ ಕಲರ್ ವೆರೈಟಿ ಕನ್ನ. ಇದು ಸ್ವಲ್ಪ ದಪ್ಪ ಇದೆಯಲ್ಲ ಹುಳ? ಹೌದು, ಅದಕ್ಕೂ 2 mm ದಪ್ಪ ಬರುತ್ತೆ ಸರ್. ಬಯೋಟಿನ್ ಐಡೆಂಟಿಫೈ ಮಾಡ್ಕೊಂಡು ಇದು ಬಂದ್ಬಿಟ್ಟು 5,500 100 ಮಟ್ಟೆಗೆ, ಕರೆಕ್ಟ್ ಅಲ್ಲ? ಓಕೆ ಸರ್, ಈಗ ನಾವು ನೋಡ್ತಾ ಇರೋದು ಬಂದ್ಬಿಟ್ಟು ವೈಟ್ ವೆರೈಟಿ ಬಯೋಟಿನ್ ಸರ್, ಡಬಲ್ ಹೈಬ್ರಿಡ್. ಸರ್ ಗೂಡೆಲ್ಲ ವೈಟ್ ಕಲರ್ ಬರುತ್ತಲ್ಲ ಇದು? ಹೌದು. ಓಕೆ, ಸೊ ಇದು ವೈಟ್ ವೆರೈಟಿ ಮೇಂಟೆನೆನ್ಸ್ ಈಸಿ ಆಗುತ್ತಾ ರೈತರಿಗೆ, ಇಲ್ಲಾಂದ್ರೆ ಗೋಲ್ಡ್ ವೆರೈಟಿ ಈಸಿ ಆಗುತ್ತಾ ಸರ್? ಎರಡೂ ಒಂದೇ. ಸ್ವಲ್ಪ ಮೇಂಟೆನೆನ್ಸ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಇದು ಪ್ಯೂರ್ ರೈಸ್ ಆಗಿರೋದ್ರಿಂದ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡ್ಬೇಕು ಸರ್, ಅಷ್ಟೇ. ಇದು ಸ್ವಲ್ಪ ಕ್ವಾಲಿಟಿ ಬಯೋಟಿನ್ ಅಲ್ವಾ, ಇದು ವಾತಾವರಣ ಅಪ್ ಅಂಡ್ ಡೌನ್ ಆದ್ರೂ ಸ್ವಲ್ಪ ಕ್ಲೀನಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಒಳ್ಳೆ ಬೆಳೆ ಆಗುತ್ತೆ ಸರ್. ಇವತ್ತು 800 ರೇಟ್ ಇದೆ. ಮೊನ್ನೆ ಮಾರ್ಕೆಟ್ ಆಯಿತು, ಎಲ್ಲ 800 ಮಾರಿದ್ದಾರೆ. ಒಳ್ಳೆ ಕ್ವಾಲಿಟಿ ಸರ್. ಲೇಬರಲ್ಲಿ ಕಾಸ್ಟಲ್ಲಿ ಸ್ವಲ್ಪ ಕಡಿಮೆಯಲ್ಲೇ ನಾವು ಬೆಳೆ ಮಾಡ್ಕೋಬೋದು. ಸೊ ಗೋಲ್ಡ್ಗೂ ಇದಕ್ಕೂ ಎಷ್ಟು ಕಾಸ್ಟ್ ಡಿಫ್ರೆನ್ಸ್ ಬರುತ್ತೆ? ಗೋಲ್ಡ್ ಎಷ್ಟು ಹೋಗುತ್ತೆ ಸರ್? ಗೋಲ್ಡ್ 700 ಇಂದ 750 ಇದೆ. ಇದು 800 ಇಂದ 820 ಇದೆ ಸರ್ ಬಯೋಟಿನ್ ಕೆಜಿಗೆ. 190 ರಿಂದ 100 kg ಕೊಡ್ತಾ ಇದ್ದೀವಿ ಸರ್ ಈಗ. ಸೊ ಇದು ಗೂಡೆಲ್ಲ ರೈತರಿಂದ ತಗೊಂತಾರಲ್ಲ, ಅದು ಎಲ್ಲಿಗೆ ಹೋಗುತ್ತೆ ಸರ್? ಅದು ಸರ್ ಅದು ಶಿಡ್ಲಘಟ್ಟ, ರಾಮನಗರ 2 ಮಾರ್ಕೆಟ್ ಇದೆ ನಮಗೆ. ಹಿಂದೂಪುರ ಏನಿಲ್ವಾ? ಇದೆ, ಆಂಧ್ರ. ಅದು ಆಂಧ್ರ, ಕರ್ನಾಟಕ ಬಂದ್ಬಿಟ್ಟು ಇಲ್ಲಿ ಬರುತ್ತೆ. ಸೊ ಅದಾದ್ಮೇಲೆ ಅವರು ಇದು ಮಾಡ್ಕೊಂತಾರೆ, ರೀಲಿಂಗ್ ಮಾಡ್ಕೊಂತಾರೆ ಸರ್. ಅದೇನಕ್ಕೆ ಹೋಗುತ್ತೆ? ಬಟ್ಟೆಗೆ ಹೋಗುತ್ತೆ, ಇನ್ನೇನದಕ್ಕೆ ಹೋಗುತ್ತೆ? ಹಾಂ ಸರ್, ಬಟ್ಟೆಗೆ ಜಾಸ್ತಿ, ರೇಷ್ಮೆ ಜಾಸ್ತಿ. ಓಕೆ ಸರ್, ಈಗ ನಮ್ಮ ರೈತರು ಯಾರಾದರೂ ಬರ್ತಾರೆ, ಲೈಕ್ ಇಫ್ ಇನ್ ಕೇಸ್ ಅವ್ರಿಗೆ ಬೇಕು ಅಂದರೆ, ಕೆಲವರು ಫಸ್ಟ್ ಟೈಮ್ ಮಾಡ್ತಾ ಇರ್ತಾರೆ, ಇಲ್ಲಾಂದರೆ ಎಕ್ಸ್ಪೀರಿಯನ್ಸೇ ಆಗಿರ್ಬೋದು. ಅವ್ರಿಗೆ ಸ್ವಲ್ಪ ಏನಾದ್ರು ನೀವು ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ, ಒಂದು 15-20 ವರ್ಷದಿಂದ ನಿಮ್ಮ ತಂದೆ ಕಡೆಯಿಂದ ಮಾಡ್ತಾ ಇದ್ದೀರಾ. ಹಂಚ್ತೀವಿ ನಾವು, ಏನೇ ಕೆಲಸ ಇರಲಿ ರೈತರಿಗೆ ಅನುಭವ ಹಂಚಿ ಈ ಥರ ಮಾಡಬೇಕು, ಈ ಥರ ಕ್ವಾಲಿಟಿ ಮಾಡ್ಕೊಳ್ಳಿ, ಒಳ್ಳೆ ಕ್ವಾಲಿಟಿ ಹುಳ ಕೊಡ್ತೀವಿ, ನೀವು ಈ ಥರ ಮಾಡಬೇಕು ಅಂತ ಗೈಡ್ಲೈನ್ಸ್ ಕೊಡ್ತೀವಿ ಸರ್. ಆದರೂ ರೈತರು ನಾವು 20 ವರ್ಷದಿಂದ ಮಾಡ್ತಾ ಇದ್ದೀವಿ, ಆ ಕಾನ್ಸೆಪ್ಟ್ನ ಬಿಟ್ಬಿಡ್ಬೇಕು ಸರ್. ನಾವು ಹೇಳಿದ್ದು ಟೆಕ್ನಾಲಜಿನ ಉಪಯೋಗಿಸ್ಕೊಂಡು, ಈಗಿನ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಮಾಡಿದ್ರೆ ಎಂದೂ ಲಾಸ್ ಆಗಲ್ಲ ಸರ್. ಬಯೋಟಿನ್ನು ಬೆಳಿಬೋದು, ಗೋಲ್ಡು ಬೆಳಿಬೋದು, ಯಾವುದನ್ನ ಮಾಡ್ಬೋದು, ಒಳ್ಳೆ ಲಾಭ ಸಿಗುತ್ತೆ ಸರ್. ಸರ್ ನೀವು ಹೇಳಿದ್ರಲ್ಲ ಅನುಭವನ ಹಂಚ್ಕೋಬೇಕು. ನಾವು ಅವತ್ತಿಂದ ಮಾಡ್ತಾ ಇದೀವಿ, ಅದನ್ನ ಬಿಡ್ಬೇಕು ಕಾನ್ಸೆಪ್ಟ್ನ. ಅಪ್ಪ ಹಾಕಿದ ಮರ ಅಂತ ಇರಬಾರ್ದು ಸರ್. ಈಗ ಹೊಸ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಒಳ್ಳೆ ಉತ್ಕೃಷ್ಟ ಸೊಪ್ಪು ಬೆಳ್ಕೊಂಡು ಒಳ್ಳೆ ಗುಣಮಟ್ಟದ ಮೊಟ್ಟೆ ಕೊಡ್ತೀವಿ ನಾವು ಚಾಕಿ. ನೀವು ಚೆನ್ನಾಗಿ ಬೆಳ್ಕೊಂಡು 100ಕ್ಕೆ 120 kg ಬೆಳೆದ್ರೆ ಆರಾಮಾಗಿ ಅಮೌಂಟ್ ನಿಮ್ಮ ಜಾಬಿಗೆ ತುಂಬುತ್ತೆ ಸರ್. ಈಗ ನೀವು ಹೇಳಿದ್ರಲ್ಲ ಅನುಭವ ಮುಖ್ಯ, ಟೆಕ್ನಾಲಜಿ ಮುಖ್ಯ ಅಂತ. ಸರ್ ಹಳೆ ಟೆಕ್ನಾಲಜಿಗೂ ಈಗಿನ ಟೆಕ್ನಾಲಜಿಗೂ ಯಾವ ರೀತಿ ಅಪ್ಗ್ರೇಡ್ ಆಗಿದೀವಿ ಸರ್? ತುಂಬಾ ವ್ಯತ್ಯಾಸ ಇದೆ ಸರ್. ಟೋಟಲ್ ವೈರಸ್, ಹುಳುಕು ವೈರಸ್ ಬರ್ತಿದೆ, ಅದೆಲ್ಲ ಮುಂದಾಲೋಚನೆಗೆ ನೋಡ್ಕೋಬೇಕು. ಥ್ರಿಪ್ಸ್ ಅಂತ ಬರುತ್ತೆ, ಅದಕ್ಕೆ ಮುಂದೆನೇ ಸ್ವಲ್ಪ ಇನ್ನೂ ಸ್ವಲ್ಪ ಏನೋ ಮೆಡಿಸಿನ್ ನೋಡ್ಕೊಂಡು ತೋಟ ಚೆನ್ನಾಗಿ ಬೆಳೆಸ್ಕೋಬೇಕು. ಅದ್ರ ಕಡೆ ಗಮನ ಇರಬೇಕು. ತೋಟ ಯಾವ ಕಡೆ ಇದೆ, 15 ದಿನ ಕಟ್ಟಿಂಗ್ ಆತಲ್ಲ, ಯಾವ್ದು ಹೊಡಿಬೇಕು ಮೆಡಿಸಿನ್ನು, ತೋಟನ ಚೆನ್ನಾಗಿ ಬೆಳೆಸ್ಕೋಬೇಕು, ಅದ್ರ ಕಡೆ ಗಮನ ಇರಬೇಕು. ನಾನು ಸುಮ್ಮನೆ ರೇಷ್ಮೆ ಬೆಳಿತೀನಿ ಅಂದ್ರೆ ಆಗಲ್ಲ ಸರ್. ಥ್ರಿಪ್ಸ್ ಬರುತ್ತೆ, ವೈರಸ್ ಬರ್ತಾ ಇರ್ತತೆ, ಸೊಪ್ಪಿಗೂ ಬರುತ್ತೆ, ಹುಳುಕ್ಕೂ ಬರ್ತಾ ಇರ್ತತೆ. ನೀವು ಆದಷ್ಟು ಸೊಪ್ಪು ಕ್ವಾಲಿಟಿ ಮಾಡ್ಕೊಂಬಿಟ್ರೆ ಅದು ರೋಗ ಬಂದ ತಕ್ಷಣ ಅದಕ್ಕೆ ಏನಾದ್ರು ಮೆಡಿಸಿನ್ ಹೊಡೆಯೋದು. ನೀರು 4 ದಿನಕ್ಕೂ 3 ದಿನಕ್ಕೂ ಸರಿ ನೀರು ಮಾತ್ರ ಆರಿಸಬಾರ್ದು. 90% ನೀರಿನಂಶ ಇರಬೇಕು ಸೊಪ್ಪಲ್ಲಿ. ಫಸ್ಟ್ ಮೇನ್ ಪಾಯಿಂಟು ನೀರಿನಂಶ, ಸೆಕೆಂಡು ಶ್ರಮ, ಆಮೇಲೆ ಹುಳ ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ ಸರ್. ಅದು ಆ ಥರ ಸರ್. ಈಗ ನೀವು ಡಿಸೀಸಸ್ ಬಗ್ಗೆ ಮಾತಾಡಿದ್ರಿ. ಯಾವುದೇ ಬಿಸ್ನೆಸ್ ಆಗಲಿ ಲಾಸಸ್ ಖಂಡಿತ ಇದ್ದೇ ಇರುತ್ತೆ, ಸಕ್ಸಸ್ಸು ಇರುತ್ತೆ. ನೀವು ಒಳ್ಳೆ ರೀತಿಯಾದ ಜರ್ನಿನ
ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಅದ್ರಲ್ಲಿ ಗೊತ್ತಾಗುತ್ತೆ. ಹೌದು. ಸೊ ನೀವು ಫೇಸ್ ಮಾಡೋ ಮೇಜರ್ ಡಿಸೀಸಸ್ ಏನಾಗಿರ್ಬೋದು? ಕಂಪ್ಲೀಟ್ ಒಂದು ಡಿಸೀಸ್ ಬಂದ್ರೆ ಬ್ಯಾಚ್ನೇ ನಾಶ ಆಗೋದು ಚಾನ್ಸಸ್ ಇರುತ್ತಾ? ಇರುತ್ತೆ ಸರ್, ಇರುತ್ತೆ. ಸೊ ಯಾವ ರೀತಿಯಾದ ಡಿಸೀಸಸ್ ಬರ್ಬೋದು ಸರ್ ನೀವು ನೋಡಿರೋದು? ಈಗ ಅಂದ್ರೆ ಸರ್ ಬ್ಯಾಚ್ ಫುಲ್ ಅಂದ್ರೆ ಲಾಸ್ ಆಗಲ್ಲ, ಒಂದು 70-80% ಆಗುತ್ತೆ ಸರ್ ಬೆಳೆ. ಫುಲ್ ಏನಾಗ ಮಟ್ಟ ಈಗ ಟೆಕ್ನಾಲಜಿ ಎಲ್ಲ ರೋಗಾಣು ಚೆಕ್ ಮಾಡಿ ಮತ್ತೆ ತರ್ತಾ ಇರ್ತೀವಿ. ಹಾಗಾಗಿ ಏನೂ ಜಾಸ್ತಿ ಡಿಸ್ಇನ್ಫೆಕ್ಷನ್ ಎಲ್ಲ ಕ್ಲೀನಾಗಿ ಮಾಡಿಬಿಟ್ರೆ ರೋಗಾಣು ಜಾಸ್ತಿ ಅಟ್ಯಾಚ್ ಆಗಲ್ಲ. ಸೊಪ್ಪು ಮೇನ್ ಕ್ವಾಲಿಟಿ ಇರಬೇಕು. ಸೊಪ್ಪು ಕ್ವಾಲಿಟಿ ಮೇಂಟೆನ್ಸು ಚೆನ್ನಾಗಿದ್ರೆ ನಿಮ್ ಚಾಕಿ ಆಗಲ್ಲ. ನಾನು ಅಬ್ಸರ್ವ್ ಮಾಡಿದ್ದೊಂದು ಲೈಕ್ ಕಂಪ್ಲೀಟ್ಲಿ ಯಾವುದೇ ರೀತಿ ಊಜಿ ಅಂತಿರಲ್ಲ, ಹುಳನ ಹೋಗ್ದಂಗೆ ಒಳ್ಳೆ ರೀತಿಯಾದ ಮೆಶ್ನ ಹಾಕೊಂಡಿದ್ದೀರಾ. ಹೌದು. ಶೆಡ್ನ ಕೂಡ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ, ಕ್ಲೀನ್ ಆಗಿದೆ. ಮೇಂಟೆನ್ಸ್ ಎಲ್ಲ ಮತ್ತೆ ಡಿಸ್ಇನ್ಫೆಕ್ಷನ್ಸ್ ಎಲ್ಲ ಕ್ಲೀನ್ ಆಗಿ ಮಾಡ್ಕೊಂತ ಮಾಡ್ತೇವೆ ಸರ್. ಮತ್ತೆ ಒಳಗಡೆ ಪ್ರತಿ ಚಾಕಿಗೂ ಡಿಸ್ಇನ್ಫೆಕ್ಷನ್ ಮಾಡ್ತಲೇ ಇರ್ತೀವಿ. ಕೈ ವಾಶ್ ಮಾಡ್ಕೊಂಡು ಬರ್ತೀವಿ. ಒಳಗಡೆ ಹುಡುಗರಲ್ಲಿ ಸಿಸ್ಟಮ್ ಇದೆ, ಎಲ್ಲ ಅಳವಡಿಕೆ ಮಾಡಿ ಸಿಸ್ಟಮ್ಸನ್ನ ಅಳವಡಿಸ್ತೀವಿ ಸರ್. ಸಿಸ್ಟಮ್ಸ್ ಎಲ್ಲ ನೀಟಾಗಿ ಅಳವಡಿಸ್ಕೊಂಡು ಯಾರನ್ನೂ ಒಳಗೆ ಬಿಡಲ್ಲ ಯಾರನ್ನು. ಚಾಕಿ ಲೇಬರ್ ನಾವು ಮಾತ್ರ, ನೀವು ಮಾತ್ರ ಒಳಗಡೆ ಬರ್ತೀರಾ, ಯಾರು ಆಚೆಯಿಂದ ಅಲೋ ಮಾಡಲ್ಲ. ಸೊ ಈಗ ರೈತರು ಮಾಡ್ತಿರ್ತಾರಲ್ಲ, ಅವರು ಎಲ್ಲಾರನ್ನೂ ಅಲೋ ಮಾಡೋದು ಒಳ್ಳೇದಲ್ಲ ಅನ್ಸುತ್ತಲ್ಲ? ಹೌದೌದು, ಒಳ್ಳೇದಲ್ಲ. ಅದು ದೊಡ್ಡಳ ಹತ್ರ ಹೋಗಿ ಅಲ್ಲಿ ಬರಬಾರ್ದು, ಅದು ಕಂಟಾಮಿನೇಷನ್ ಆಗುತ್ತೆ. ಸಿಸ್ಟಮ್ ಆಗಿ ಲೇಬರ್ ಪ್ಲಸ್ ಮನೆಯವರು ಇದ್ರೆ ಉತ್ತಮ ಅಷ್ಟೇ. ನಾವು ಮಾತ್ರ ಇರೋದು ಬೆಟರ್. ಹೌದೌದು, ಒಳ್ಳೆ ರೀತಿಯಾದ ಕ್ವಾಲಿಟಿನ ತರಬಹುದು. ಕಂಟಾಮಿನೇಷನ್ ಕಡಿಮೆ ಆಗುತ್ತೆ. ಬೈವಟ್ಟಿನಲ್ಲಿ ಕಂಟಾಮಿನೇಷನ್ ಬರುತ್ತೆ. ಎಲ್ಲ ಗೂಡು ಬಿಡಿಸ್ತಾ ಇರ್ತಾರೆ, ಎಲ್ಲ ಹೊರಗಡೆ ಓಡಾಡ್ಕೊಂಡು ಅದನ್ನು ತುಳ್ಕೊಂಡು ಬಂದು ಇಲ್ಲಿ ಕಂಟಾಮಿನೇಷನ್ ಶುರುವಾಗಿ ಗೂಡಲ್ಲಿ ಕ್ವಾಲಿಟಿಯಲ್ಲಿ ಕಡಿಮೆ ಆಗುತ್ತೆ. ಗೂಡು ಕಟ್ಟಾಗ ಆವಾಗ 20% ಕ್ವಾಲಿಟಿ ಕಡಿಮೆ ಆಗುತ್ತೆ. ಸೆಕೆಂಡರಿ ಕಂಟಾಮಿನೇಷನ್ ಅಂತಾರೆ. ಸೆಕೆಂಡರಿ ಕಂಟಾಮಿನೇಷನ್. ಸೊ ನೀವು ಅದ್ರ ಕಾಲಿಗೆ ಏನಾದ್ರು ತೊಳ್ಕೊಂಡು ಬರೋದ ಏನ್ ಮಾಡ್ತೀರಾ ಅದಕ್ಕೆ? ಮಾಡ್ಬೋದು. ಡೆಕಾಲ್ ನೀರಲ್ಲಿ ತೊಳ್ಕೊಂಡು ಒಳಗಡೆ ಬಂದ್ರೆ ಪ್ರಾಬ್ಲಮ್ ವಾಶ್ ಮಾಡ್ಕೊಂಡು ಬರ್ಬೋದು ಸರ್. ಏನಾಗುತ್ತೆ ಸರ್, ನೀವು ರೈತರಿಗೆ ಯಾವ ರೀತಿಯಾದ ಟಿಪ್ಸ್ ಕೊಡ್ತೀರಾ? ಮೇಜರ್ಲಿ ಅವ್ರಿಗೆ ಏನು ಫೋಕಸ್ ಮಾಡಬೇಕಾಗುತ್ತೆ? ಅವರು ಈಗ ಚಿಕ್ಕ ಕುಟುಂಬ ಮಾಡಿಕೊಂಡು ಒಂದೊಳ್ಳೆ ರೀತಿಯಾದ ಬೆಳಿಬೇಕಂತ ಆಸೆ ಇರುತ್ತೆ. ಈಗಿನ ಸಿಚುವೇಶನಲ್ಲಿ ನಾನು ನೋಡ್ತಾ ಇರೋ ಮೇಜರ್ಲಿ ಜಾಬ್ ಪ್ರಾಬ್ಲಮ್ ಸರ್. ಜಾಬ್ ಅಂದ್ರೆ ತುಂಬಾ ಕಷ್ಟ ಆಗ್ತಿದೆ, ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ, ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಎಲ್ಲ ಬೆಂಗಳೂರು ಅಂತ ಇಲ್ಲೇ ಮಾಡಬಹುದು, ಆರಾಮ್ ಇದೆ. ಸೊ ಒಂದು ಚಿಕ್ಕದಾದ ಕುಟುಂಬಕ್ಕೆ ಒಂದು ಒಳ್ಳೆ ರೀತಿಯ ಸಜೆಷನ್ ಮಾಡಿ ಸರ್, ಒಂದು ಒಳ್ಳೆ ರೀತಿಯಾದ ಹೆಲ್ಪ್ ಆಗಲಿ ನಿಮ್ಮಿಂದ. ಎಷ್ಟು ಬಂಡವಾಳ ಹಾಕೊಂಡು ಮಾಡ್ಕೊಂಡ್ರೆ ಬೆಟರ್ ಸರ್? ಅವರು ಯಾವ ತರ ಮಾಡ್ಬೋದು? ಒಂದು ಚಿಕ್ಕದಾಗ ಒಂದ್ಸರಿ ಹೇಳಿ ಸರ್ ನಮ್ಗೆ. ಸರ್ ಏನಿಲ್ಲ ಸರ್, ತುಂಬ ಈಜಿ. ಶೆಡ್ಗೆ ಒಂದು 15 ಲಕ್ಷ ಆಗುತ್ತೆ, ಒಂದು 200 ಮಟ್ಟ ಮೇಯಿಸ್ಬೇಕಾದ್ರೆ ಈಗ ಅಮೌಂಟು. ಶೆಡ್ಗೆ ಸರ್ ಇನ್ನೇನು ಬೋರೆಲ್ಲ ರೆಡಿ ಇರುತ್ತಲ್ಲ, ಸ್ವಲ್ಪ ಸೊಪ್ಪು ಕ್ವಾಲಿಟಿ 1-2 ಎಕರೆ ಮಸ್ಟಿಗೆ 1 ಎಕರೆನೇ ಮಾಡ್ಕೊಂಡು ಚಿಕ್ಕದಲ್ಲಿ ಮಾಡ್ಕೊಂಡು ಹೋಗಿ ಹಂಗೆ ಡೆವಲಪ್ ಮಾಡ್ಕೋಬೋದು. ಚಿಕ್ಕದಲ್ಲಿ ಒಂದು 200 ಮಟ್ಟ ಬಿಟ್ಟರೆ 200 ಮಟ್ಟಿಗೆ ಏನಿಲ್ಲ ಅಂದರೆ 700 ರೂಪಾಯಿ ಅಂದ್ರೆ 1,40,000 ತರ್ಬೋದು. ನಾವು ಒಂದು 50,000 ಖರ್ಚವರು 80-90,000 ಉಳ್ಕೊಂಡು ಇನ್ನೊಂದು ವರ್ಷ ಇನ್ನೊಂದು ಪ್ಲಾಟ್ ಮಾಡ್ಕೋಬೋದು. 2 ಎಕರೆ ಮಾಡ್ಕೊಂಡು 2 ಬ್ಯಾಚ್ ರೀಚ್ ಆಗಿಬಿಟ್ರೆ ನಿಮ್ಗೆ ತಿಂಗಳು ಸ್ಯಾಲ್ರಿ 1 ಲಕ್ಷ ಬರ್ದಂಗೆ 2 ಬ್ಯಾಚಲ್ಲಿ ಚೆನ್ನಾಗಿ ಮಾಡ್ಕೊಂಡು ನಿಮ್ಮ ಜೀವನ ರೂಪಿಸ್ಕೋಬೋದು. ಒಂದು ಫ್ಯಾಮಿಲಿಯಲ್ಲೇ ಮಾಡ್ಕೋಬೋದು. ಒಂದು ಫ್ಯಾಮಿಲಿನೇ ಮಾಡ್ಕೋಬೋದು. 200 kg ಬೆಳ್ಕೋಬೋದು. 200 kg ಆರಾಮಾಗಿ ಬೆಳ್ಕೋಬೋದು. ಸ್ವಲ್ಪ ಕಷ್ಟ ಶ್ರಮ ಮಾಡಬೇಕು. ಶ್ರಮ ಇದ್ರೇನಲ್ವ, ಇನ್ನು ಅಲ್ಲೋಗಿ ಮಾಡಿದ್ರೇನೆ ಅವನು ಕೊಡೋದು. ಬೆಂಗಳೂರಲ್ಲಿ ಶ್ರಮ ಮಾಡಿದ್ದು ಅವನೇನು ಕುಂಡಿಸಿ ಅವನು ಕೊಡೋಲ್ಲ. ಓಕೆ ಸರ್, ಲೈಕ್ ಕಂಪ್ಲೀಟ್ ಜರ್ನಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಲೈಕ್ ನೀವು ರೈತರಿಗೆ ಏನಾದರೂ ಟಿಪ್ಸ್ ಹೇಳಬೇಕು ಅನ್ಕೊಂತಾ ಇದ್ದೀರಾ ಇಲ್ಲಿನ ವ್ಯೂವರ್ಸ್ಗೆ, ನಮ್ಮ ವ್ಯೂವರ್ಸ್ಗೆ? ಇದು ಇಂಟ್ರೆಸ್ಟ್ ಕೊಟ್ಟು ಒಳ್ಳೆ ರೇಷ್ಮೆನ ಗಮನ ಇಟ್ಟು ಚೆನ್ನಾಗಿ ಫ್ಯಾಮಿಲಿನೇ ಆಯ್ತು ಮಾಡ್ಕೊಂಡ್ರೆ ತಿಂಗಳಿಗೆ ಏನಿಲ್ಲ ಅಂದ್ರೆ 1 ಲಕ್ಷ ಎತ್ತಿಡ್ಬೋದು ಸರ್. ಖರ್ಚುಳು ಹೋಗ್ತಾ ಒಂದು ತಿಂಗಳಲ್ಲಿ 1 ಲಕ್ಷನಂತ ತಗೋಬೋದು ಸರ್. ಏನು ಲೇಬರ್ ಎಲ್ಲ ಹೋಗ್ತಾ ಒಂದು ತಿಂಗಳಿಗೆ 1 ಲಕ್ಷ ಆದಾಯನೇ ಬರುತ್ತೆ ಸರ್. ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು ಸರ್. ಫ್ಯಾಮಿಲಿ ಫುಲ್ ಸಮೇತ ಅಂತ ಆರಾಮು ಏನಂತ ಇವೇನು ಅನ್ಸಲ್ಲ. ಸೊ ನೀವು ಇಲ್ಲಿ ಈ ಚಾಕಿನ ನಮ್ಮ ಲೋಕಲಲ್ಲಿ ಯಾರಿಗಾದ್ರೂ ಕೊಟ್ಟಿದ್ದೀರಾ? ಕೊಡ್ತೀವಿ ಸರ್, ತುಂಬ ಕೊಡ್ತೀವಿ. ಶ್ರಾವಣಹಳ್ಳಿ, ವೀರನಾಗನಹಳ್ಳಿ ತುಂಬ ಎಲ್ಲ ಕೊಡ್ತೀವಿ ಸರ್. ಈಗ ಒಂದ್ಸರಿ ಚೆಕ್ ಮಾಡಿ ತಗೊಳ್ಳಿ ಸರ್, ಚೆನ್ನಾಗಿ ಕ್ವಾಲಿಟಿ ಕೊಡ್ತಾ ಇದ್ದೀವಿ ಸರ್. ತುಂಬ ಕ್ವಾಲಿಟಿ ಮಾಡ್ತಾ ಇದ್ದೀವಿ. ಈಗ ತಗೋಬೋದು ಆರಾಮಾಗಿ, ಏನೋ ಡೌಟ್ ಇಲ್ದಂಗೆ ತಗೋಬೋದು ಸರ್. ಸೊ ನಿಮ್ಮ ಫ್ಲಾಟ್ ವೈಸ್ ಮಾಡಿ ಕ್ಲೀನಾಗಿ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿ, ಕ್ವಾಲಿಟಿ ಕಕ್ಕೂನು, ಕ್ವಾಲಿಟಿ ಸೊಪ್ಪು ಮತ್ತು ಗುಣಮಟ್ಟದ ಮೊಟ್ಟೆ ತಗೊಡ್ತಾ ಇದ್ದೀವಿ. ತಗೋಬೋದು. ನಿಮ್ಮ ಹತ್ರ ತಗೊಂಡಿರೋ ರೈತರಿಗೆ ಒಳ್ಳೆ ಕ್ವಾಲಿಟಿ ರೇಟ್ಗಳು ಎಷ್ಟು ಬಂದಿದೆ ಸರ್? ಸರ್ ಈಗ ನಿನ್ನೆಯಿಂದ 720ರಿಂದ 750 ಆಗಿದೆ ಸರ್. 690ರಿಂದ 750ವರೆಗೂ ಆಗಿದೆ ಸರ್. ಸೊ ರೈತರಿಗೆ ಒಂದು ಟಿಪ್ ಹೇಳಿ, ಲೈಕ್ ಹುಳನ ಸೆಲೆಕ್ಟ್ ಮಾಡುವಾಗ ಕೂಡ ಮೇಜರ್ ಇರುತ್ತೆ, ಮತ್ತೆ ರೈತರು ಮೇಂಟೈನ್ ಮಾಡೋದು ಕೂಡ
ಇಂಪಾರ್ಟೆಂಟ್ ಆಗಿದೆ ಸರ್. 50-50 ಸರ್. ಚಾಕಿ ಸೆಂಟರ್ 50, ಅವ್ರದ್ದು 50 ಇದ್ದೇ ಇರುತ್ತೆ ಸರ್. ಸೊ ಫಸ್ಟ್ ಚಾಕಿ ಸೆಂಟರ್ ಅವ್ರ ಹತ್ರನೂ ನೀವು ಮೇಜರ್ಲಿ ಚೆನ್ನಾಗಿರೋ ಉಳ್ಳಾನ ಸೆಲೆಕ್ಟ್ ಮಾಡಬೇಕು. ಸೊ ನೀವು ನೋಡ್ತಾ ಇದೀರಲ್ಲ, ಇಲ್ಲಿ ಬಂದು ಒಂದ್ಸರಿ ಟೆಸ್ಟ್ ಮಾಡಿ, ಇವರು ಕ್ವಾಲಿಟಿ ಟೆಸ್ಟ್ ಸುತ್ತಮುತ್ತ ಚೆನ್ನಾಗಿ ಕೊಟ್ಟಿದ್ದಾರೆ. ನನ್ಗೆ ಗೊತ್ತಿರೋ ಫೀಡ್ಬ್ಯಾಕ್ ಅಲ್ಲಿ ತಗೊಂಡಿರೋದ್ರಲ್ಲಿ ಇದು ಬಂದ್ಬಿಟ್ಟು ಜೋಗೇನಹಳ್ಳಿ ಗ್ರಾಮ. ಸೊ ಚೆಕ್ ಮಾಡಿ ನೋಡಿದ್ರೆ ಹೇಳುತ್ತೆ ಸರ್ ಅಂತ ಮತ್ತೆ ಇದು ಮಾಡಿ. ಓಕೆ ಸರ್, ತುಂಬಾ ಧನ್ಯವಾದ. ಲೈಕ್ ಕಂಪ್ಲೀಟ್ ಜರ್ನಿನ ಕ್ಯಾಪ್ಚರ್ ಮಾಡಿದಕ್ಕೆ ತುಂಬಾ ಧನ್ಯವಾದ. ನೆಕ್ಸ್ಟ್ ಟೈಮ್ ನಮ್ಮ ವ್ಯೂವರ್ಸ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಿಮ್ಮ ನಂಬರ್ನ ಕೊಡ್ತೀನಿ, ಅವ್ರು ಕಾಂಟ್ಯಾಕ್ಟ್ ಆಗ್ತಾರೆ. ಅಂಡ್ ಅವ್ರಿಗೆ ಒಳ್ಳೆ ರೀತಿಯಾದ ಕ್ವಾಲಿಟಿನ ಕೊಡಿ ಸರ್. ಯಾವುದೇ ರೀತಿಯಾದ ತುಂಬಾ ಕ್ವಾಲಿಟಿ ಇದೆ ಸರ್, ಕಾಂಪ್ರಮೈಸ್ ಆಗೋದು ಬೇಡ ಸರ್. ತುಂಬಾ ಧನ್ಯವಾದ ಸರ್, ಥ್ಯಾಂಕ್ ಯು. ಇದೆಲ್ಲ ಏನ್ ಕ್ಯಾಂಟೀನ್ ಇದು? ಹಾ ಸರ್, ಕ್ಯಾಂಟೀನ್. ಓಕೆ, ಅದೇ ಲೇಬರ್ CRC ಕೆಲಸ ಮಾಡ್ತಾರಲ್ವಾ, ದಿನ ಟಿಫನ್ ಊಟ ಸೊ ಎಲ್ಲ ಇಲ್ಲೇ? ಹಾಂ, ಎಲ್ಲ ಇಲ್ಲೇ ಕೊಡ್ತೀವಿ ಸರ್. ಹಾಗಾಗಿ ಲೇಬರ್ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಇಲ್ಲೇ ಊಟ ಇಲ್ಲೇ ಮಾಡ್ಕೊಂಡು ಆರಾಮ್ ರೂಮ್ಸ್ ಕೊಟ್ಟಿದ್ದೀವಿ. ಪ್ರತಿದಿನ 3 ಊಟ. ಓಕೆ, ಆರಾಮಾಗಿ ಕೆಲಸ ಮಾಡ್ಕೊಂಡು ಒಳ್ಳೆ ಚಾಕಿಗಳು. ಸೊ ಇಲ್ಲಿ ನೀವೆಲ್ಲರಿಗೂ ಊಟ ಕೂಡ ಎಲ್ಲ ಸರ್ವ್ ಮಾಡೋದು ಇಲ್ಲೇ, ಕಿಚನ್ ಎಲ್ಲ ಇಲ್ಲೇ ನಿಮ್ದು? ಹೌದು ಸರ್. ಓಕೆ, ರೈತರು ಯಾರು ಬಂದಾಗ ಊಟ ಇರುತ್ತಾ? ಸಿಗುತ್ತೆ ಸರ್, ಊಟದ ಟೈಮ್ ಬಂದರೆ ಸಿಗುತ್ತೆ. ಓಕೆ, ಟಿಫನ್ ಟೈಮ್ ಊಟದ ಟೈಮ್ ಬಂದರೆ ಖಚಿತ ಸಿಗುತ್ತೆ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಇದು ಬಂದು ಸಿರಿಕಲ್ಚರ್ ಜರ್ನಿಯಲ್ಲಿ ಪಾರ್ಟ್ 3 ದಿ ಕನ್ಕ್ಲೂಷನ್ ವಿಡಿಯೋ ಆಗಿರುತ್ತೆ. ಲೈಕ್ ಇವತ್ತು ನಾವು ಒಳ್ಳೆಯ ರೀತಿಯಾದ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿದ್ದೀವಿ. ಲೈಕ್ ಒಂದು ಮೊಟ್ಟೆಯಿಂದ ಮರಿ ಹೇಗಾಗುತ್ತೆ, ಎಲ್ಲ ರೀತಿಯಾದ ಇನ್ಫಾರ್ಮೇಷನ್ ನಮ್ಮ ಚಾನಲಲ್ಲಿದೆ. ಲೈಕ್ ಮರಿಯಿಂದ ಸಿಲ್ಕ್ ಆಗುತ್ತೆ, ಸಿಲ್ಕ್ ನಮ್ಮ ಬಟ್ಟೆ ಆಗುತ್ತೆ. ಒಂದು ರೇಷ್ಮೆ ಹುಳದ ಎಲ್ಲ ಜರ್ನಿನ ಕ್ಯಾಪ್ಚರ್ ಮಾಡ್ಕೊಂಡು ಕೊಡೋಕ್ಕೆ ನನಗೆ ರಮೇಶ್ ಸರ್ ಅವರಿಂದ ಹೆಲ್ಪ್ ಆಯಿತು. ತುಂಬ ಧನ್ಯವಾದ ಸರ್. ಮತ್ತು ಇಲ್ಲಿ ಬಂದುಬಿಟ್ಟು ಇವರು ರೈತರು ಅಂದ್ಕೊಂಡ್ರೆ ಏನಾದರೂ ಮಾಡ್ಬೋದು. ಲೈಕ್ ಒಂದು 45 to 50 acres ಆಫ್ ಜಮೀನಲ್ಲಿ ಒಳ್ಳೆ ರೀತಿಯಾದ ಬೇಸಾಯ, ಮಿಶ್ರ ಬೇಸಾಯ ಕೂಡ ಮಾಡ್ತಾಯಿದ್ರೆ ಅತಿ ಶೀಘ್ರದಲ್ಲೇ ನಾನು ಅವ್ರ ಹತ್ರ ಭೇಟಿಯಾಗಿ ಇನ್ನೂ ಇನ್ಫಾರ್ಮೇಷನ್, ಬೇರೆ ರೀತಿಯಾದ ಇನ್ಫಾರ್ಮೇಷನ್ನ ಕೂಡ ಕ್ಯಾಪ್ಚರ್ ಮಾಡ್ತೇನೆ. ಆ್ಯಂಡ್ ನಾನು ರೈತರಿಗೆ ಮತ್ತು ನಮ್ಮ ಯಂಗ್ಸ್ಟರ್ಸ್ ಯಾರಾದರೂ ಬೇಕು, ಲೈಕ್ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂದರೆ ಒಂದೇ ಹೇಳೋದು, ಲೈಕ್ ಜಾಬ್ ಅಂದರೆ ಟೈಮ್ ಜಾಸ್ತಿ ತುಂಬ ವೇಸ್ಟ್ ಮಾಡಬೇಡಿ. ಲೈಕ್ ಸಿರಿಕಲ್ಚರ್ ಇಸ್ ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ನಾನು ನೋಡಿರೋ ಪ್ರಕಾರ. ಒಂದು IT ಜಾಬ್ಗೆ ಮ್ಯಾಚ್ ಮಾಡುತ್ತೆ, ಬಟ್ ಶ್ರಮ ಬೀಳಬೇಕಾಗುತ್ತೆ. ಲೈಕ್ ಇನ್ ಕೇಸ್ ರಿಯಲಿ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ದರೆ ಒಳ್ಳೆ ರೀತಿಯಾದ ಇನ್ಫಾರ್ಮೇಷನ್ನ ತಿಳ್ಕೊಳಕ್ಕೆ ಟ್ರೈ ಮಾಡಿ, ಮತ್ತು ರಿಯಲ್ ಟೈಪ್ ಆಫ್ ಶೇಡ್ಸ್ನ ಕೂಡ ವಿಸಿಟ್ ಮಾಡಿ. ಮತ್ತು ರಮೇಶ್ ಸರ್ ಹತ್ರ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಇಫ್ ಇನ್ ಕೇಸ್ ಯಂಗ್ಸ್ಟರ್ಸ್ ಯಾರಾದರೂ ಬೇಕು ಅಂದರೆ ಕಾಲ್ ಮಾಡಿ ಕೂಡ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸೀನಿಯರ್ಸ್ ಜೊತೆ, ನಿಮ್ಗೆ ಒಳ್ಳೆ ರೀತಿಯಾದ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ನನ್ನ ಉದ್ದೇಶ ಒಂದೇ, ಲೈಕ್ ಇಫ್ ಇನ್ ಕೇಸ್ ಏನಾದರೂ ಶೆಡ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಬಿಫೋರ್ ದಟ್ ಲಾಸ್ಟ್ ವಿಡಿಯೋನ ಚೆಕ್ ಮಾಡಿ, ಅದು ತೆಲುಗುವಲ್ಲಿದೆ. ಲೈಕ್ ಅವ್ರು ಬಂದುಬಿಟ್ಟು ತನುಷ್ ರೆಡ್ಡಿ ಅಂತ ಶೆಡ್ನ ಸ್ವಲ್ಪ ಅತಿ ಕಮ್ಮಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಲೈಕ್ ರೂಫ್ನ ಬದಲು ಹುಲ್ಲನ್ನು ಆರಿಸ್ಕೊಂಡು ಈ ರೀತಿ ಎಲ್ಲಾದರೂ ಮಾಡಿದ್ದಾರೆ. ನನ್ನ ಉದ್ದೇಶ ಒಂದೇ, ನಮ್ಮ ಯಂಗ್ಸ್ಟರ್ಸ್ ಯಾರು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಒಳ್ಳೆ ರೀತಿಯಾದ ಇನ್ಫಾರ್ಮೇಷನ್ ಕೊಡಬೇಕು, ಮತ್ತು ನಾನು ಒಂದು ಒಳ್ಳೆ ರೀತಿಯಾದ ಇನ್ಫಾರ್ಮೇಷನ್ನ ತಗೋಬೇಕು. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನನ್ನ ಈ ಚಿಕ್ಕ ಒಂದು ಪ್ರಯತ್ನಕ್ಕೆ ನೀವು ಒಂದು ಲೈಕ್ ಮತ್ತು ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.